ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ವರ್ಷದ ಹಿಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೆಲದಲ್ಲಿ ನಿಂತು ನೆಟ್ವರ್ಕ್ 18 ಗ್ರೂಪ್ನ ಫಸ್ಟ್ ಪೋಸ್ಟ್ನ ಮ್ಯಾನೇಜಿಂಗ್ ಎಡಿಟರ್ ಆಗಿರುವಂತ ಪಲ್ಕಿ ಶರ್ಮಾ ಅವರು ಆಡಿದಂತ ಮಾತುಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಫ್ಯಾಕ್ಟ್ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎಕ್ಸ್ ನಲ್ಲಿ ಇದನ್ನ ರೀಪೋಸ್ಟ್ ಮಾಡಿದ್ದಾರೆ. ಪಲ್ಕಿ ಶರ್ಮಾ ಅವರ ಮಾತುಗಳ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ, ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಭಾರತದ ಮೀಡಿಯಾ ನೈಟಿಂಗಲ್ ಅಂತ ಪಲ್ಕಿ ಶರ್ಮಾ ಅವರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಭಾರತದ ಗ್ಲೋಬಲ್ ವಾಯ್ಸ್ ಅಂತ ಕೂಡ ಅವರನ್ನ ಕರೀತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಬದಲಾದ ಭಾರತ, ಮೋದಿ ಅವರ ಭಾರತ ಸರಿಯಾದ ಹಾದಿಯಲ್ಲಿದೆ ಅನ್ನೋ ವಿಚಾರದ ಬಗ್ಗೆ ಪಲ್ಕಿ ಶರ್ಮಾ ಅವರು ಸುಮಾರು 13 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಆಕ್ಸ್ಫರ್ಡ್ ಯೂನಿಯನ್ ಚಾನೆಲ್ ಸುಮಾರು 2 ಮಿಲಿಯನ್ ಅಷ್ಟು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದೆ. ಈ ಪರ್ಟಿಕ್ಯುಲರ್ ವಿಡಿಯೋ ಪಲ್ಕಿ ಶರ್ಮಾ ಅವರು ಮಾತನಾಡಿರೋದು ಸುಮಾರು 1.6 ಮಿಲಿಯನ್ ಅಷ್ಟು ವೀಕ್ಷಣೆಯನ್ನ ಪಡ್ಕೊಂಡಿದೆ. ಅದು ವ್ಯೂಸ್ ಜಾಸ್ತಿ ಆಗ್ತಲೇ ಇದೆ. ಇನ್ನು ಪಲ್ಕಿ ಶರ್ಮಾ ಅವರು ಎಕ್ಸ್ ನಲ್ಲಿ ಈ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ. ಅದು ಸುಮಾರು 2.8 ಮಿಲಿಯನ್ ವೀಕ್ಷಣೆಯನ್ನ ಪಡ್ಕೊಂಡಿದೆ. ಆ ವೀಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ರೀಪೋಸ್ಟ್ ಗಳು ಕೂಡ ಜಾಸ್ತಿ ಆಗ್ತಾ ಇದೆ. This house believes Modi's India is on the right path. And how do you determine if the path is right or wrong? You look at numbers, data, surveys, reports. I shall refer to all of these as I make my arguments. But I also want to dwell on something that's more personal, more important, I think, yet unquantifiable. I'm talking about the experience of living in today's India. I have lived in many Indias. The weary India where exciting policies and positions were abandoned. The self-doubting India where decisions were taken based on global opinion. ಇನ್ನು ಬದಲಾದ ಭಾರತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮ ಮಾತುಗಳಲ್ಲಿ ಪಲ್ಕಿ ಶರ್ಮಾ ಅವರು ವ್ಯಕ್ತಪಡಿಸಿದ್ದಾರೆ. ಒಂದು ಇಲ್ಲಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರಬಹುದು, ಜಿಡಿಪಿ ಗ್ರೋತ್ ಇರಬಹುದು, ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಇರಬಹುದು, ಬಡತನ ನಿರ್ಮೂಲನೆ ಆಗ್ತಾ ಇರೋದು, ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಂದೆರಡು ಎಕ್ಸಾಂಪಲ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ದೆಹಲಿ ಏರ್ಪೋರ್ಟ್ಗೆ ನಾನು ಟ್ರಾವೆಲ್ ಮಾಡ್ತಿದ್ದೆ. ಆ ಟೈಮ್ ನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು, ಈ ಹಣ್ಣು ಮಾರೋರು, ಎಳ್ನೀರು ಮಾರೋರನ್ನ ನೋಡಿದೆ. ಅಂದ್ರೆ ಡಿಜಿಟಲ್ ಪೇಮೆಂಟ್ಗೆ ಅವರು ಯೂಸ್ ಟು ಇಟ್ ಆಗಿದ್ದಾರೆ. ಅಂದ್ರೆ QR ಕೋಡ್ ಬಳಸ್ತಾ ಇದ್ದಾರೆ, ವ್ಯಾಪಾರಸ್ಥರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಗ್ರಾಹಕರು ಅಷ್ಟೇ ಡಿಜಿಟಲ್ ಪೇಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಬದಲಾದ ಭಾರತದ ಚಿತ್ರಣ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ 3 ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಪಲ್ಕಿ ಶರ್ಮಾ ಅವರು. ಒಂದು, ಬ್ಯಾಂಕ್ ಅಕೌಂಟ್ಸ್ ಗಳು ಮೊಬೈಲ್ ಫೋನ್ಗೆ ಲಿಂಕ್ ಆಗಿರೋದು. ಇನ್ನೊಂದು, ಡಿಜಿಟಲ್ ಇಂಡಿಯಾ. ಮತ್ತೊಂದು, ಏರ್ಪೋರ್ಟ್ ಗಳಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲಾಗ್ತಾ ಇದೆ. ಇನ್ನು ಪುಲ್ವಾಮಾ ದಾಳಿ ಬಗ್ಗೆ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ, ಏರ್ ಸ್ಟ್ರೈಕ್ ಬಗ್ಗೆ ಕೂಡ ಮಾತನಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಇನ್ನು ಮನೆಯಿಂದಲೇ ಈ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿಯನ್ನ ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಪೋಷಕರಿಗೆ ಅಷ್ಟು ಮಟ್ಟಿಗೆ ಅರಿವು ಬಂದಿದೆ ಜಾಗತಿಕ ಸ್ಥಾನಮಾನದ ಬಗ್ಗೆ, ಭಾರತ ದೇಶವನ್ನ ಉತ್ತುಂಗಕ್ಕೆ ಕೊಂಡೊಯ್ಯೋ ಬಗ್ಗೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. And today a more confident India where the world comes for leadership and inspiration. You cannot put a premium on that. Indians are more prosperous at home and hence more confident abroad. We are proud of what we share with the world. Bollywood, masala chai, yoga, cricket. India today is a soft power giant. At the same time, India is not a timid democracy that tolerates terrorism or betrayals. When Pakistani terrorists attacked Kashmir's Pulwama, India carried out surgical strikes on Balakot. Today's India is not a pushover country. It's a world power denied. 110 million new gas connections, 470 million bank accounts, 220 million insurance beneficiaries. And to be fair, the welfare concept is not new to India. It's been there for a while. What's new is the approach. It's not just about putting more money in the pocket, it's about empowering people. And the result, once again, the evidence shows in the numbers. India's per capita income has gone from 86,000 rupees in 2014 to 172,000 rupees now. It has doubled. ಇನ್ನು 110 ಮಿಲಿಯನ್ಸ್ ನ್ಯೂ ಗ್ಯಾಸ್ ಕನೆಕ್ಷನ್ ಅನ್ನ ನೀಡಲಾಗಿದೆ. ಜೊತೆಗೆ 470 ಮಿಲಿಯನ್ ಬ್ಯಾಂಕ್ ಅಕೌಂಟ್ ಗಳನ್ನ ತೆರೆಯಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ನಿಮ್ ಜೇಬಿಗೆ ಯಾವುದೇ ಸರ್ಕಾರ ಬಂದ್ರು ಒಂದಿಷ್ಟು ದುಡ್ಡು ಅಂತ ಹಾಕಿದ್ರೆ ಸಾಕಾಗೋದಿಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಜನರ ಕಲ್ಯಾಣ ಆಗ್ಬೇಕು, ಜನರು ಸಶಕ್ತರಾಗಬೇಕು. ಆ ನಿಟ್ಟಿನಲ್ಲಿ ಮೋದಿ ಅವರ ನೇತೃತ್ವದ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಮಾತನ್ನ ಪಲ್ಕಿ ಶರ್ಮಾ ಅವರು ಹೇಳಿದ್ದಾರೆ. ಇನ್ನು ಹಣದುಬ್ಬರ ಇರ್ಬೋದು, ಜೊತೆಗೆ ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ದೇಶದ್ದು,
ಜೊತೆಗೆ ನಗರ ಭಾರತ ಇರ್ಬೋದು, ಗ್ರಾಮೀಣ ಭಾರತ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಅಭಿವೃದ್ಧಿ ಅಂತ ಬಂದಾಗ ಜನರು ಅಷ್ಟೇ ಸರ್ಕಾರದಿಂದ ಬಯಸೋದು ಅದು ಮೂಲಭೂತ ಸೌಕರ್ಯಗಳು. ಇನ್ನು ಕನೆಕ್ಟಿವಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಕೂಡ ತುಂಬಾ ಅಭಿವೃದ್ಧಿ ಆಗಿದೆ ಅನ್ನೋ ಮಾತನ್ನ ಪಲ್ಕಿ ಶರ್ಮಾ ಅವರು ಹೇಳಿದ್ದಾರೆ. ಇನ್ನು ಭಾರತದ ಸ್ಥಾನಮಾನ ಜಾಗತಿಕವಾಗಿ ಶ್ರೀಲಂಕಾ ಫಾರ್ ಎಕ್ಸಾಂಪಲ್ ನೆರೆ ರಾಷ್ಟ್ರ, ಕಷ್ಟದಲ್ಲಿ ಇದ್ದಂತ ಟೈಮ್ನಲ್ಲಿ ಆರ್ಥಿಕವಾಗಿ ಸಹಾಯ ಹಸ್ತವನ್ನ ಭಾರತ ಚಾಚಿತು. ಇನ್ನು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದ್ಮೇಲೆ, ದೇಶದ ನಾಯಕನಾದ್ಮೇಲೆ ಗ್ಲೋಬಲ್ ಲೆವೆಲ್ ನಲ್ಲಿ ಮಿಂಚ್ತಾ ಇದ್ದಾರೆ. ತುಂಬಾ ರಾಷ್ಟ್ರಗಳು ನಮ್ಮ ದೇಶದ ಜೊತೆಗೆ, ಭಾರತದ ಜೊತೆಗೆ ರಾಜತಾಂತ್ರಿಕ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೆ ಉತ್ಸುಕವಾಗಿವೆ ಅನ್ನೋ ಮಾತನ್ನು ಕೂಡ ಪಲ್ಕಿ ಶರ್ಮಾ ಅವರು ಹೇಳಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಭಾರತ ಜಾಗತಿಕ ಮಟ್ಟದಲ್ಲಿ ಯಾವ ಸ್ಥಾನಮಾನಕ್ಕೆ ಏರ್ತಾ ಇದೆ ಅನ್ನೋ ಮಾತನ್ನ ಪಲ್ಕಿ ಶರ್ಮಾ ಹೇಳಿದ್ದಾರೆ. From more than 8% 9 years back to less than 6% today, and this, ladies and gentlemen, is in the middle of a global cost of living crisis. Foreign direct investment is at its highest level. Foreign trade is at its highest level. The growth mantra is connectivity. And I don't have to tell the British that. First thing you did in your colonies was build roads and railways. Our growth story has been about two Indias. The urban India, the bustling urban India, and a sluggish rural India. Today we are trying to connect the two. We are building more than 38 kilometers of highway every day, which is 50% more than what it was 7 years ago. The number of airports has doubled since 2014. The total capacity at seaports has doubled. This connectivity is what is driving India forward. ಅದರ ಜೊತೆಗೆ COVID-19 ಅಂತ ಪ್ಯಾಂಡಮಿಕ್ ಬಂದಂತ ಟೈಮ್ನಲ್ಲಿ ಇಡೀ ವಿಶ್ವವೇ ಕುಗ್ಗಿ ಹೋಗಿತ್ತು. ವ್ಯಾಕ್ಸಿನ್ಗಳು ಬೇಕಾಗಿತ್ತು ಜನರಿಗೆ. ಅಂತ ಟೈಮ್ನಲ್ಲಿ ಭಾರತ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದಿದ್ದಲ್ದೆ ಸುಮಾರು 24 ಕೋಟಿಯಷ್ಟು ವ್ಯಾಕ್ಸಿನ್ ಅನ್ನ ಸುಮಾರು 100 ದೇಶಗಳಿಗೆ ಕಳಿಸ್ಕೊಟ್ಟಿದೆ. ಈ ಮಾತನ್ನು ಪಲ್ಕಿ ಶರ್ಮಾ ಅವರು ಹೇಳಿದ್ದಾರೆ. ಇದು ಬದಲಾದ ಭಾರತ ಅಂತ ಹೇಳಿದ್ದಾರೆ. ಇನ್ನು ಆರ್ಟಿಕಲ್ 370 ಕಾಶ್ಮೀರಕ್ಕೆ ಇದ್ದಂತ ವಿಶೇಷ ಸ್ಥಾನಮಾನಗಳು ರದ್ದು ಆದ್ಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಕಾಶ್ಮೀರಕ್ಕೆ ಬರ್ತಾ ಇದೆ. ಇದು ಕೂಡ ನರೇಂದ್ರ ಮೋದಿ ಅವರ ಸಕ್ಸಸ್ಗೆ ಉದಾಹರಣೆ ಅನ್ನೋ ಮಾತನ್ನ ಪಲ್ಕಿ ಶರ್ಮಾ ಹೇಳಿದ್ದಾರೆ. ಇನ್ನು ದೇಶದ ಭದ್ರತೆ ದೃಷ್ಟಿ ಇರ್ಬೋದು, ಜೊತೆಗೆ ಧಾರ್ಮಿಕ ಅಸಹಿಷ್ಣುತೆ ಇದ್ರ ಬಗ್ಗೆನೂ ಕೂಡ ಒಂದಿಷ್ಟು ರಾಜಕಾರಣ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅವರು ಅಲ್ಲಗಳೆದಿದ್ದಾರೆ. ಒಂದಿಷ್ಟು ಅಂಕಿ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ರುಜುವಾತುಗಳು, ಒಂದು ಎಕ್ಸಾಂಪಲ್ ಅಂದ್ರೆ ಕರ್ನಾಟಕ ರಾಜ್ಯದ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 85% ಹಿಂದೂಗಳಿರುವಂತ ಕರ್ನಾಟಕದಲ್ಲಿ ಬಿಜೆಪಿಗೆ ಅತ್ಯಧಿಕ ಜನ ವೋಟ್ ಹಾಕಿದ್ದಾರೆ ಅನ್ನೋ ಮಾತನ್ನು ಕೂಡ ಒಂದು ಎಕ್ಸಾಂಪಲ್ ಆಗಿ ಪಲ್ಕಿ ಶರ್ಮಾ ಅವರು ತಗೊಳ್ತಾರೆ. ಓವರ್ ಆಲ್ ಬದಲಾದ ಭಾರತದ ಚಿತ್ರಣ ಹೇಗಿದೆ, ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದೆ ಅನ್ನೋದನ್ನ ಸುದೀರ್ಘವಾಗಿ ಅಂಕಿ ಅಂಶಗಳ ಜೊತೆಯಲ್ಲಿ ಪಲ್ಕಿ ಶರ್ಮಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ನ್ಯೂಸ್ 18 ನಾವು ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.